ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನೋ ಓವನ್ ನೋ ಎಗ್, ಈ ಸಾಫ್ಟ್ ಆಗಿರೋ ಟೇಸ್ಟಿ ಆಗಿರೋ ಬ್ರೆಡ್ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ. ಆ ಬೌಲಿಗೆ 1 ಕಪ್ ಆಗುವಷ್ಟು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು, 1 ಕಪ್ ಆಗುವಷ್ಟು ಹಾಲು ಹಾಕಿ, ಆ ಹಾಲಿಗೆ 1.5 ಸ್ಪೂನಷ್ಟು ಸಕ್ಕರೆ ಇಲ್ಲಿ ತೋರಿಸ್ತೀನಿ ನೋಡಿ. 1.5 ಇಲ್ಲಿ ನೋಡಿ, ಈ ಸಕ್ಕರೆನ 1.5 ಟೀ ಸ್ಪೂನಷ್ಟು ಹಾಕ್ತೀನಿ ನಾನಿಲ್ಲಿ. ಇನ್ನೊಂದು ಅರ್ಧ ಸ್ಪೂನ್ ಹಾಕ್ತೀನಿ ಸಕ್ಕರೆ. ಓಕೆ, ಅದಾದ ನಂತರ ನಮಗೆ ಇದಕ್ಕೆ ಈಸ್ಟ್ ಪೌಡ್ರ್ ಬೇಕು, ಡ್ರೈ ಈಸ್ಟ್ ಪೌಡ್ರ್. ಇಲ್ಲಿ ನಾನು ತೋರಿಸ್ತಾ ಇದ್ರೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಡ್ರೈ ಈಸ್ಟ್ ಪುಡಿ ಕೊಡಿ ಅಂದರೆ ಒಂದು 35-45 ಒಳಗೆ ಸಿಗುತ್ತೆ ನಿಮಗೆ, ರೂಪೀಸ್ ಒಳಗೆ. ನೋಡಿ ಇದು ನಾನು ತೋರಿಸ್ತಾ ಇದ್ದೀನಿ ಡ್ರೈ ಈಸ್ಟ್. ಇದು ಇನ್ಸ್ಟೆಂಟ್ ಡ್ರೈ ಈಸ್ಟ್ ಅಂತ ಹೇಳ್ತೀವಿ. ಅದನ್ನು 1/4 ಚಮಚ ಆಗೋಷ್ಟು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. 1/4 ಚಮಚ ಆಗೋಷ್ಟು ಡ್ರೈ ಈಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ. ಆ್ಯಡ್ ಮಾಡಿ ಆದಮೇಲೆ ಚೆನ್ನಾಗಿ ಬೀಟ್ ಮಾಡಬೇಕು, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ, ಹಾಲು, ಡ್ರೈ ಈಸ್ಟ್ ಚೆನ್ನಾಗಿ ಬೀಟ್ ಮಾಡ್ತೀನಿ. ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಅದೇ ಥರ ಚೆನ್ನಾಗಿ ಬೀಟ್ ಮಾಡಿ ಒಂದು 10 ಮಿನಿಟ್ಸ್ ರೆಸ್ಟಲ್ಲಿ ಬಿಡಬೇಕು. ಅದನ್ನ ಚೆನ್ನಾಗಿ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು 10 ಮಿನಿಟ್ಸ್ವರೆಗೆ ಬಿಡಬೇಕು ಅದನ್ನ. ಅದಾದ ನಂತರ ನಿಮಗೆ ಮೈದಾ ಹಿಟ್ಟು ಹಾಕೋಕ್ಕಾಗೋದು. ಓಕೆ, ಇಲ್ಲಿ ನೋಡಿ ನಾನು ಮಾಡ್ತಾಯಿದ್ದೀನಿ. ಅದೇ ಥರ ಕೈ ಬಿಡ್ದಂಗೆ ತಿರ್ಸಿ ಒಂದು 10 ಮಿನಿಟ್ಸ್ ಅದನ್ನು ರೆಸ್ಟಿಗೆ ಬಿಡಿ, ಆಯಿತಾ. ಅದಾದಮೇಲೆ ಇಲ್ಲಿ ನೀವು ಶುಗರ್ ಜಾಸ್ತಿ ಬೇಕಾದರೆ ಶುಗರ್ ಜಾಸ್ತಿ ಸಹ ಹಾಕೋಬೋದು. ನನಗೆ ಲೈಟ್ ಸ್ವೀಟ್ ಸಾಕೋದ್ರಿಂದಾಗಿ ನಾನು 1.5 ಚಮಚ ಸಕ್ಕರೆನ ಹಾಕ್ಕೊತೀನಿ. ನಿಮಗೆ ಸ್ವೀಟ್ ಬ್ರೆಡ್ ಥರ ಬೇಕು ಅಂತ ಹೇಳಿದ್ರೆ ಒಂದು 4-5 ಚಮಚ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಇಲ್ಲಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನನಗೆ ಇಲ್ಲಿ ಲೈಟ್ ಸ್ವೀಟ್ ಸಾಕಾದ್ರಿಂದ ನಾನು 1.5 ಚಮಚ ಶುಗರ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ರೆಸ್ಟಿಗೆ ಇಡ್ತಾ ಇದ್ದೀನಿ ಇವಾಗ. 10 ಮಿನಿಟ್ಸ್ವರೆಗೆ ರೆಸ್ಟಿಗೆ ಇಡಿ. ಅದಾದ ನಂತರ ನಿಮಗೆ ಅಲ್ಲಿ ಕೆನೆ ಥರ ಬಂದಿರುತ್ತೆ ನೋಡಿ. ಇಲ್ಲಿ ಬಂದಿದೆ ಇವಾಗ ನೋಡಿ. ಈ ಥರ ಕೆನೆ ಥರ ಬಂದಿರಬೇಕು. ಆ ಥರ ಕೆನೆ ತನಕ ಬಂದರೆ ನಿಮಗೆ ಚೆನ್ನಾಗಿ ಈಸ್ಟ್ ಫಾರ್ಮ್ ಆಗಿದೆ ಅಂತ ಅರ್ಥ ನೋಡಿ. ಇಲ್ಲಿ ಬಂದಿದೆ ನೋಡಿ, ಈ ಥರ ಬಂದಿರಬೇಕು. ಈ ಬ್ರೆಡ್ ಮಾಡುವಾಗ ನೀವು ಎಷ್ಟು ಸ್ಟೆಪ್ ಫಾಲೋ ಮಾಡ್ತೀರಾ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಸ್ಪಾಂಜಿಯಾಗಿ ಬರುತ್ತೆ ಬ್ರೆಡ್ಡು. ನೀವು ಫಸ್ಟು ಸ್ಟೆಪ್ ಫಾಲೋ ಮಾಡಬೇಕು. ಈಗ ನಾನು ತೋರಿಸ್ತಾ ಇರೋ ಎಲ್ಲ ಸ್ಟೆಪ್ಪನ್ನು ಫಾಲೋ ಮಾಡಬೇಕು, ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಿದ್ರೆ ನಿಮಗೆ ಅಷ್ಟು ಚೆನ್ನಾಗಿ ಸ್ಟೆಪ್ಸ್ ಫಾಲೋ ಮಾಡಿಲ್ಲ ಅಂದರೆ ಬ್ರೆಡ್ ಬರಲ್ಲ. ಇಲ್ಲಿ 1 ಕಪ್ ಹಾಲಿಗೆ ನಾನು ಇಲ್ಲಿ 3 ಕಪ್ ಆಗೋಷ್ಟು ಮೈದಾ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಹಾಲಿಗೆ 3 ಕಪ್ ಮೈದಾ ಹಾಕ್ತಿದ್ದೀನಿ. ಇಲ್ಲಿ ನಾನು ಇವಾಗ 2 ಕಪ್ ಹಾಕಿದ್ದೀನಿ ಆಲ್ರೆಡಿ. ಇನ್ನೊಂದು ಕಪ್ಪನ್ನ ಎಷ್ಟು ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ. ಸ್ವಲ್ಪ ಹಾಕ್ತಾ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇಲ್ಲಿ ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ. ಇದೇ ಥರ ಮಿಕ್ಸ್ ಮಾಡ್ತಾ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡ ನಂತರ ತುಂಬ ಸ್ಮೂತಾಗಿ ಕಲಿಸ್ಬೇಕು. ನೀವು ಎಷ್ಟು ನಾದುತ್ತೀರ ಹಿಟ್ಟು ಅಷ್ಟು ಸ್ಪಾಂಜಿಯಾಗಿ ಬ್ರೆಡ್ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ಅದನ್ನ ಕಲಿಸ್ತೀರೋ ಅದೇ ಥರ ನಾದ್ತೀರೋ ಅದೇ ಥರ ನಿಮಗೆ ಬ್ರೆಡ್ ಸ್ಮೂತಾಗಿ ಸ್ಪಾಂಜಿಯಾಗಿ ಬರುತ್ತೆ. ಇಲ್ಲಿ ನಾನು ಫುಲ್ ಹಿಟ್ಟು ಕಲಿಸುವ ಎಲ್ಲ ಸ್ಟೆಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಮಿಸ್ ಆಗಬಾರ್ದು. ಚೆನ್ನಾಗಿ ಹಿಟ್ಟು ಕಲಿಸಿದ್ರೆ ಮಾತ್ರ ಬ್ರೆಡ್ ಚೆನ್ನಾಗಿ ಬರೋದು. ಆ ಕಾರಣಕ್ಕೆ ನಾನು ಫುಲ್ ಸ್ಟೆಪ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು, ಕೈಗೆ ಹಿಟ್ಟು ಅಂಟಿದಾಗ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಹೀಗೆ ಉದುರಿಸಿದ್ರೆ ಚೆನ್ನಾಗಿ ಅದು ಹಿಟ್ಟು ಉದುರೋಗುತ್ತೆ ಮತ್ತು ಚೆನ್ನಾಗಿ ಕಲಿಸ್ಬೋದು, ಆಯಿತಾ. ಇಲ್ಲಿ ನಾನು ಕಲಿಸ್ತಾ ಇದ್ದೀನಿ ನೋಡಿ. ಅದೇ ಥರ ನಾನು ಮಧ್ಯ ಒಂದು 1/2 ಸ್ಪೂನ್ ಆಗೋಷ್ಟು ಹಿಟ್ಟನ್ನು ಸಹ ಆ್ಯಡ್ ಮಾಡಿಕೊಂಡು ಕೈಯಲ್ಲಿರೋ ಹಿಟ್ಟನ್ನು ಉದುರಿಸ್ತಾ ಇದ್ದೀನಿ. ಅದೇ ಥರ ನೀವು ಆ್ಯಡ್ ಮಾಡಿಕೊಂಡು ಉದುರಿಸ್ಬೇಕು. ಚೆನ್ನಾಗಿ ನಾದಬೇಕು ಹಿಟ್ಟನ್ನು. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತಿರೋ ಅಷ್ಟು ಬಫಿಯಾಗಿ ಅಷ್ಟು ಚೆನ್ನಾಗಿ ಬ್ರೆಡ್ ಬರುತ್ತೆ. ಮೇನ್ ಸ್ಟೆಪ್ಪೇ ಇದರಲ್ಲಿ, ಹಿಟ್ಟು ನಾದೋದೇ ಒಂದು ಮೇನ್ ಸ್ಟೆಪ್. ಇದರಲ್ಲಿ ಬೇರೆ ಏನೂ ಇಲ್ಲ. ಇದರಲ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಅಷ್ಟು ಸ್ಮೂತಾಗಿ ನಿಮಗೆ ಬ್ರೆಡ್ ಬರುತ್ತೆ. ನೋಡ್ತಿರ್ಬೋದು ಇಲ್ಲಿ ಮೈದಾ ಹಿಟ್ಟಾದ್ರಿಂದಾಗಿ ಕೈಗೆ ಚೆನ್ನಾಗಿ ಅಂಟ್ಕೊಳ್ತದು. ಅದ ಕಾರಣಕ್ಕೆ
ಅದು ಮತ್ತು ಹಿಟ್ಟು ಅದೇ ಥರ ಅಂಟ್ತಾ ಇರಬೇಕು ಕೈಗೆ. ತುಂಬ ಗಟ್ಟಿಯಾಗಿ ಚಪಾತಿ ಕಲಿಸ್ದಂಗೆಲ್ಲ ಕಲಿಸ್ಬೇಡಿ, ಚೆನ್ನಾಗಿ ಬರಲ್ಲ ನಿಮಗೆ ಬ್ರೆಡ್ಡು. ಅದೇ ಥರ ಸ್ಮೂತಾಗಿ ಇರಬೇಕು ಹಿಟ್ಟು, ಮುಟ್ಟಿದ್ರೆ ಒಳಗೆ ಹೋಗೋ ಥರ ಇರಬೇಕು ಹಿಟ್ಟು. ನೋಡಿ ಈಗ ಕರೆಕ್ಟ್ ಹದದಲ್ಲಿ ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ, ಅದೇ ಹದದಲ್ಲಿ ಇರಬೇಕು ಹಿಟ್ಟು. ತುಂಬ ಮೆದುವಾದರೂ ಚೆನ್ನಾಗಿರಲ್ಲ. ಇವಾಗ ನಾದ ನಂತರ ಚೆನ್ನಾಗಿ ನಾದ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಕೈಗೆ ಹಾಕ್ಕೊಂಡು, ನೀವು ಬೇಕಾದರೆ ಬೆಣ್ಣೆ ಸಹ ಹಾಕ್ಬೋದು. ನಾನಿಲ್ಲಿ ಸನ್ಫ್ಯೂರ್ ಆಯಿಲ್ಲೇ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಕೈಗೆ ತಾಗಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ನೋಡಿ ಇಲ್ಲಿ ನಾನು ಸನ್ಫ್ಯೂರ್ ಆಯಿಲ್ ಹಾಕ್ತೀನಿ. ಸನ್ಫ್ಯೂರ್ ಆಯಿಲ್ ಬದಲು ನೀವು ಬೆಣ್ಣೆ ಬೇಕಾದರೂ ಹಾಕೋಬೋದು, ಆದರೆ ನಾನು ಇಲ್ಲಿ ಬೆಣ್ಣೆ ಹಾಕೊತಾ ಇಲ್ಲ. ನಾನಿಲ್ಲಿ ಸನ್ಫ್ಯೂರ್ ಆಯಿಲ್ನ ಹಾಕೊತಾ ಇದ್ದೀನಿ. ಓಕೆನಾ? ಹಾಕೊಂಡು ಚೆನ್ನಾಗಿ ನಾದಬೇಕು. ಇಲ್ಲಿ ನಾದ್ತಾ ಇದ್ದೀನಿ ನೋಡಿ ನಾನು. ಅದೇ ಥರ ನಿಮಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನಾದಬೇಕು. ನೋಡಿ ಹಿಟ್ಟು ಉದುರಿಸ್ಕೊಂಡು ಕೈಯಲ್ಲಿರೋ ಹಿಟ್ಟನ್ನು ತೆಗಿತಾ ಇದ್ದೀನಿ. ಅದೇ ಥರ ನೀವು ಸ್ಟೆಪ್ಸ್ ಫಾಲೋ ಮಾಡಿ, ತುಂಬ ಸ್ಮೂತಾಗಿ ಬರುತ್ತೆ. ಒಂದು ಸಲ ಮಾಡಿ ನೋಡಿ, ನೀವು ತುಂಬ ಇಷ್ಟಪಟ್ಟು ಮಾಡ್ತೀರಾ. ಓಕೆ ನೋಡಿ, ಅದೇ ಥರ ಚೆನ್ನಾಗಿ ನಾದಬೇಕು. ಕೈ ಮುಟ್ಟಿದ್ರೆ ಹಿಟ್ಟು ಕೈ ಒಳಗೆ ಹೋಗ್ತಾ ಇರಬೇಕು, ಅಷ್ಟು ಚೆನ್ನಾಗಿ ನಾದಬೇಕು ಹಿಟ್ಟನ್ನ. ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ, ಎಷ್ಟು ಒಫಿಯಾಗಿ, ಎಷ್ಟು ಒಳ್ಳೆ ರೀತಿಯಲ್ಲಿ ಬರುತ್ತೆ ಬ್ರೆಡ್ಡು. ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಹಿಟ್ಟು ನಾದಬೇಕು. ಅದಾದ ಮಾತ್ರ ನಾದಿ ಆದಮೇಲೆ, ಇದೇ ಥರ ನಾದಿ ಆದಮೇಲೆ ನಿಮಗೆ 1 to 2 hour ಅದನ್ನು ರೆಸ್ಟಲ್ಲಿ ಇಡಬೇಕು. ಆವಾಗ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ನಾದಿ ಆದ ನಂತರ ನೀವು 1 ಗಂಟೆ ಇಡೋಕ್ಕಿಂತ 1.5-2 ಗಂಟೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ನಾನಿಲ್ಲಿ 1.5 hour ಇಟ್ಟಿದ್ದೀನಿ. ಚೆನ್ನಾಗಿ ನಾದಿ ಆದ ನಂತರ ನಿಮಗೆ ಗೊತ್ತಾಗುತ್ತೆ ಹಿಟ್ಟು, ಇವಾಗಿರೋ ಹಿಟ್ಟು ನೀವು 2 hour ಬಿಟ್ಟಾದಮೇಲೆ ಹಿಟ್ಟು ಡಬಲ್ ಆಗುತ್ತೆ. ಆ ಹಿಟ್ಟು ನೀವು ಅಬ್ಸರ್ವ್ ಮಾಡ್ಬೋದು. 1 ನಿಮಿಷ ನೋಡ್ಬೋದು ಇಲ್ಲಿ ಎಷ್ಟಾಗುತ್ತೆ ನಿಮ್ಮ ಕೈಯಲ್ಲಿ. ಅಷ್ಟು ಚೆನ್ನಾಗಿ ಹಿಟ್ಟು ನಾದಿ ಆದಮೇಲೆ ನೋಡಿ, ಇಲ್ಲಿ ನಾನು ಮಾಡ್ತಾ ಇದ್ದೀನಲ್ಲ, ಇದೇ ಥರ ಮಾಡ್ಕೊಂಡು ನಾದಿ ತುಂಬ ಚೆನ್ನಾಗಿರುತ್ತೆ ಹಿಟ್ಟು. ತುಂಬ ಚೆನ್ನಾಗಿ ನಾದಬೇಕು. ಒಂದು 10 minutesಯಿಂದ 15 minutes ಚೆನ್ನಾಗಿ ನಾದಿದ್ರೆ ಮಾತ್ರ ನಿಮಗೆ ಬ್ರೆಡ್ ಚೆನ್ನಾಗಿ ಬರುತ್ತೆ. ಅದಾದ ನಂತರ ನೀವು ಅದನ್ನು ಒಂದು ತಟ್ಟೆಯಿಂದ ಮುಚ್ಚಿಡಬೇಕು. ತಟ್ಟೆ ಉಲ್ಟಾ ಇಡಿ, ಏನಕ್ಕದ್ರದ್ದು ಇದಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ಇವಾಗ ಇಟ್ಟಿದ್ದೀನಿ ನೋಡಿ ಎಷ್ಟಾಗಿದೆ ನೋಡಿ. ಆವಾಗ ಹಿಟ್ಟು ಎಷ್ಟಿತ್ತು, ಇವಾಗ ಹಿಟ್ಟು ಎಷ್ಟಾಗಿದೆ, ಡಬ್ಬಲ್ ಆಗಿದೆ ನೋಡಿ. ನಾನು 1.5 ಗಂಟೆ ಬಿಟ್ಟಿದ್ದೀನಿ. ಈಗ ನೋಡಿ ಎಣ್ಣೆ ಹಚ್ಕೊಂಡು ಮತ್ತೆ ಒಂದು 5 minutesಯಿಂದ 10 minutes ಚೆನ್ನಾಗಿ ನಾದಿ ಇದನ್ನು ಮತ್ತೆ ಎಣ್ಣೆ ಹಚ್ಕೊಂಡಿದ್ದೀನಿ ನನ್ನ ಕೈಗೆ. ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಡಬಲ್ ಆಗಿದೆ ನೋಡಿ ಹಿಟ್ಟು, ಚೆನ್ನಾಗಿ ಈಸ್ಟ್ ಫಾರ್ಮ್ ಆಗಿದೆ ಇದರಲ್ಲಿ. ಹೀಗಾದ್ರೆ ಮಾತ್ರ ಬ್ರೆಡ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಒಂದು 5 to 10 minutes ಚೆನ್ನಾಗಿ ನಾದಿ ಆದ ನಂತರ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮಾಡ್ಕೋಬೋದು ಬ್ರೆಡ್ನ. ಆದರೆ ನೀವು ಯಾವುದ್ರಲ್ಲಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಚೆನ್ನಾಗಿ ನಾದಿ ಆದಮೇಲೆ ಇಲ್ಲಿ ನಾನು 5 to 10 minutes ನಾದ್ಕೊಂಡಿದ್ದೀನಿ. ನಾದ್ಕೊಂಡಾದ ನಂತರ ಒಂದು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಇಲ್ಲಿ ಇಡ್ತೀನಿ. ನಾನು ಇವಾಗ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊತೀನಿ. ನಾದಿ ಆದಮೇಲೆ ನಂತರ ವಿಡಿಯೋದಲ್ಲಿ ತೋರಿಸ್ದಂಗೆ ಮಗ್ಚಿ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಬ್ರೆಡ್ ಮಕ್ಕಳಿಗೆ ಮಾಡಿಕೊಡೋದ್ರಿಂದಾಗಿ ಚೆನ್ನಾಗಿರುತ್ತೆ. ಬೇಕರಿಯಿಂದ ಬ್ರೆಡ್ ತರೋ ಅವಶ್ಯಕತೆ ಇರಲ್ಲ, ಮತ್ತು ಹೆಲ್ದಿಯಾಗಿ ಸಹ ಇರುತ್ತೆ. ಮನೆಯಲ್ಲೇ ಹೋಮ್ ಮೇಡ್ ಮಾಡೋದ್ರಿಂದಾಗಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅದೇ ಥರ ಇವಾಗ ನಾನು ಚೆನ್ನಾಗಿ ನಾದ್ಕೊಂಡ್ಮೇಲೆ ಒಂದು ಇಡ್ಲಿ ತಟ್ಟೆಗೆ, ನೀವು ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು. ಓವನ್ ಮಾಡೋರು ಡೈರೆಕ್ಟ್ ಓವನಲ್ಲಿ ಇಡ್ಬೋದು. ನಾನಿಲ್ಲಿ ಇಡ್ಲಿ ತಟ್ಟೆಯಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಇಡ್ಲಿ ತಟ್ಟೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊತೀನಿ. ಎಣ್ಣೆ ಹಚ್ಕೊಂಡು ಇಟ್ಕೊಂಡು ಅನಂತರ ಇಡ್ಲಿ ತಟ್ಟೆ ಯಾವ ಶೇಪಲ್ಲಿ ಇದೆಯಲ್ಲ, ಇವಾಗ ನೀವು ನಿಮ್ಮ ಇಡ್ಲಿ ತಟ್ಟೆ ಶೇಪಿನ ಅರ್ಧದಷ್ಟು ಹಿಟ್ಟು ಇಟ್ಕೋಬೇಕು. ನಂದು ಪುಟ್ಟದಾಗಿದೆ ಇಡ್ಲಿ ತಟ್ಟೆ, ಅದಕ್ಕೋಸ್ಕರ ಅದರ ಅರ್ಧದಷ್ಟು ತೊಗೊಳ್ಳಿ ಹಿಟ್ಟು. ಯಾಕಂದರೆ ಅಲ್ಲಿ ಹಿಟ್ಟು ಮತ್ತೆ ಡಬಲ್ ಆಗುತ್ತೆ. ಈಗ ಹಿಟ್ಟು ನಾವು ಉಂಡೆ ಮಾಡಿದ ಮೇಲೂ ಒಂದು 10 minutes ಇಡಬೇಕಾಗತ್ತೆ ಸೈಡಿಗೆ, ಯಾಕಂದರೆ ಮತ್ತೆ ಅದು ಡಬಲ್ ಆಗುತ್ತೆ ಹಿಟ್ಟು. ಆ ಕಾರಣಕ್ಕೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ಇದೇ ಥರ ಉಂಡೆ ಮಾಡ್ಕೋಬೇಕು. ಈ ಥರ ಉಂಡೆ ಮಾಡ್ಕೊಳ್ಳೋದ್ರಿಂದಾಗಿ ಬ್ರೆಡ್ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಪ್ರೆಸ್ ಮಾಡಿ ಸಹ ನೀವು ಉಂಡೆ ಮಾಡಬಾರ್ದು. ಲೂಸ್ ಆಗಿ ಅದು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ಇದೇ ಥರ ಉಂಡೆ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ ಬ್ರೆಡ್ಡು.
ನೋಡಿ ಇಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ತುಂಬಾ ಪ್ರೆಸ್ ಮಾಡಬಾರ್ದು, ತುಂಬಾ ಪ್ರೆಸ್ ಮಾಡಿ ಉಂಡೆ ಮಾಡೋ ತರ ಎಲ್ಲ ಮಾಡಬಾರ್ದು. ನೋಡಿ ಇಲ್ಲಿ ಮಾಡ್ತಾ ಇದ್ದೀನಲ್ಲ ಇಷ್ಟೇ, ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕನ್ನ. ಓಕೆ, ಇಲ್ಲಿ ಮಾಡಿದೀನಿ ನೋಡಿ ಇದೇ ತರ. ಇದು ನನ್ ದೊಡ್ಡದಾಯ್ತು ಒಂದು ಮಾಡಿರೋದು. ನೆಕ್ಸ್ಟ್ ಮಾಡ್ತಾ ಇದೀನಿ ನೋಡಿ, ಆ ಸೈಜ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ನಿಮ್ಗೆ. ಓಕೆ, ನಾನು ಇವಾಗ ಇಡ್ಲಿ ತಟ್ಟೆಗೆ ಸೈಜ್ ಅಲ್ಲೇ ಮಾಡಿದೀನಿ. ಆ ಇಡ್ಲಿ ತಟ್ಟೆ ಸೈಜ್ ಅಲ್ಲಿ ಮಾಡ್ಬೇಡಿ, ತುಂಬಾ ಸ್ವಲ್ಪ ಅರ್ಧದಷ್ಟು ಸೈಜ್ ತಗೊಳ್ಳಿ, ಅವಾಗ ಚೆನ್ನಾಗ್ ಬರುತ್ತೆ ನಿಮ್ಗೆ. ನೋಡಿ ಇವಾಗ ನಾನ್ ತಗೊಂಡಿರೋ ಸೈಜ್ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಸೈಜ್ ಇದು ಆ ತಟ್ಟೆಗೆ. ಅದೇ ತರ ಎಲ್ಲಾದ್ನು ಮಾಡ್ಕೋಬೇಕು. ಇಲ್ಲಿ ನಾನೆಲ್ಲಾ ಒಂದೇನು ಅದೇ ತರ ಮಾಡ್ಕೊಂತ ಇದ್ದೇನೆ ನೋಡಿ. ಇದು ಪರ್ಫೆಕ್ಟ್ ಸೈಜ್. ನಾವ್ ತಗೊಂಡಿರೋ ಇಡ್ಲಿ ಆಟಕ್ಕೆ, ಇಡ್ಲಿ ಪಾತ್ರೆಗೆ ಇದು ಚೆನ್ನಾಗ್ ಕರೆಕ್ಟ್ ಆಗಿರೋ ಸೈಜ್ ನೋಡಿ. ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ? ಇಷ್ಟು ತಗೊಂಡ್ರೆ ಕರೆಕ್ಟ್ ಅದು ಉಬ್ಬಿ ಬಂದಾಗ ಕರೆಕ್ಟ್ ಬಫಿಯಾಗಿ ಬರುತ್ತೆ. ನೋಡಿ ನಾನು ಎಲ್ಲಾದ್ನು ಮಾಡ್ಕೊಂಡಿದೀನಿ ಇವಾಗ. ಇದು ಮಾಡ್ಕೊಂಡು ಒಂದ್ 10 ಮಿನಿಟ್ಸ್ ಇದ್ರೆ ಎಷ್ಟಲ್ಲಿ ಇರ್ಲಿ, ಒಂದ್ ಸೈಡಿಗೆ ಇಟ್ಬಿಡಿ. ಅದಾದ ನಂತರ ಒಂದು ನಿಮ್ಗೆ ಯಾವ ಪಾತ್ರೆ ಬೇಕಾದ್ರೂ ತಗೋಬಹುದು. ನಾನು ಇಲ್ಲಿ ಕುಕ್ಕರ್ ತಗೊಂಡಿದೀನಿ. ಕುಕ್ಕರ್ನ ಫಸ್ಟ್ 10 ಮಿನಿಟ್ಸ್ ಫ್ರೀ ಹಿಟ್ ಮಾಡ್ಕೋಬೇಕು. ಫ್ರೀ 10 ಮಿನಿಟ್ಸ್ ಮಾಡ್ಕೊಂಡು ಅದಾದ ನಂತರ ನೀವು ಇದನ್ನ ಇಡ್ಬೇಕು ಅದ್ರೊಳಗೆ. ನಾನ್ ಫಸ್ಟ್ ಕುಕ್ಕರ್ನ ಫ್ರೀ ಹಿಟ್ ಮಾಡಿ ಅದಕ್ಕೆ ಒಂದ್ 2 ಚಮಚ 2 ಅಥವಾ 3 ಚಮಚದಷ್ಟು ಉಪ್ಪು ಆಡ್ ಮಾಡ್ಕೊಡಿ. ನಾನಿಲ್ಲಿ ಪುಡಿ ಉಪ್ಪು ಆಡ್ ಮಾಡ್ಕೊಂಡಿದೀನಿ, ನೋಡ್ಬೋದು. ಅದೇ ತರ ಉಪ್ಪು ಆಡ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದ್ ಸ್ಟ್ಯಾಂಡ್ ಇಟ್ಕೊಳ್ಳಿ. ಇಲ್ಲಿ ನಾನು ಇಡ್ತೀನಿ ಇವಾಗ. ನಾನು ಇಲ್ಲಿ 3 ಚಮಚ ಆಗೋಷ್ಟು ಉಪ್ಪು ತಗೊಂಡಿದೀನಿ. ಉಪ್ಪು ತಗೊಂಡ್ ನಾನು ಉಳ್ದಿದ್ದು ಹಿಟ್ಟನ್ನ ಒಂದೇ ದೊಡ್ಡದಾಗಿ ಒಂದ್ ಬಂದ್ ತರ ಮಾಡಿದೀನಿ. ಲಾಸ್ಟ್ ಅಲ್ಲಿ ಆ ವಿಡಿಯೋ ಆಡ್ ಮಾಡ್ತೀನಿ. ಮೊದ್ಲಿಗೆ ಈ ತರ ಒಂದು ಪಾತ್ರೆಗೆ ಉಪ್ಪು ಹಾಕಿ ಅದ್ ಸ್ವಲ್ಪ ಒಂದ್ 10 ಮಿನಿಟ್ಸ್ ಒಟ್ಟಿಗೂ ಫ್ರೀ ಹಿಟ್ ಆದ ನಂತರನೇ ನೀವ್ ಇದನ್ನ ಇಡ್ಬೇಕು. ಇಲ್ಲ ಅಂದ್ರೆ ಅದು ಗಟ್ಟಿ ತರ ಆಗ್ಬಿಡುತ್ತೆ. ಫ್ರೀ ಹಿಟ್ ಆದ್ಮೇಲೆ ಮಾತ್ರ ನಿಮ್ಗೆ ಇದನ್ನ ಇಲ್ಲಿ ಇಡ್ಬೇಕಾಗತ್ತೆ. ಇಲ್ಲಿ ನೋಡಿ ಈಗ ಸ್ಟ್ಯಾಂಡ್ ಇಟ್ಟಿದೀನಿ. ಸ್ಟ್ಯಾಂಡ್ ಇಟ್ಟ ಆದ ನಂತರ ನಾವು ಈಗ ಮಾಡ್ಕೊಂಡಿರುವ ಈ ತರನ ಇದ್ರಲ್ಲಿ ಸ್ಟ್ಯಾಂಡ್ ಇಡ್ಬೇಕು. ಈ ತರ ಇಟ್ಟಾದ ನಂತರ ನೋಡಿ ಇಲ್ಲಿ ಇಡ್ತಾ ಇದ್ದೀನಿ ನಾನು. ಓಕೆ, ಇಲ್ಲಿ ಇಟ್ಟಿದ್ದೀನಿ ಇವಾಗ. ಇದಾದ ನಂತರ ನೀವು ಕುಕ್ಕರ್ ಮುಚ್ಚಳನ ರಬ್ಬರ್ ತೆಗಿಬೇಕು. ನೆನ್ಪ್ ಮಾಡಿ ವಿಸಿಲ್ ಸಹ ತೆಗಿಬೇಕು. ತೆಗ್ದು ಒಂದು 25 to 35 ಮಿನಿಟ್ಸ್ ಹಾಗೆ ಇಟ್ಟಿರ್ಬೇಕು. ಮಧ್ಯ ಮಧ್ಯ ಓಪನ್ ಮಾಡಿ ನೋಡ್ಬಾರ್ದು. ಓಕೆ, ಅದ್ರ ಮೇಲೆ ನನ್ ಒಂದ್ ಸ್ಟೆಪ್ ಮಿಸ್ ಆಯ್ತು. ಓಕೆ, ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಕಾಸಿದ ಹಾಲು ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ. ಕಲರ್ ಚೆನ್ನಾಗ್ ಬರತ್ತೆ. ಆ ಕಾರಣಕ್ಕೆ ನಾನು ಆಡ್ ಮಾಡಿ ಇವಾಗ ಮುಚ್ಚಳ ಮುಚ್ಚಿ ಇಟ್ಟಿದೀನಿ. ನೋಡ್ಬೋದು ಎಷ್ಟು ಚೆನ್ನಾಗ್ ಬರ್ತಾ ಇದೆ ನಿಮ್ಗೆ ಬನ್ ಅಂತ. ನೋಡಿ, ಒಂದ್ ಕಡ್ಡಿ ತಕೊಂಡು ಈ ತರ ಮಾಡಿ ನೋಡಿದ್ರೆ ಬೆಂದಿದ್ಯಾ ಇಲ್ಲ ಅಂತ ಗೊತ್ತಾಗುತ್ತೆ ನಿಮ್ಗೆ. ಈ ತರ ಚುಚ್ಚಿ ನೋಡಿ, ಅವಾಗ ಸ್ಟಿಕ್ಕಿಗೆ ಅಂಟಿಲ್ಲ ಅಂದ್ರೆ ಬೆಂದಿದೆ ಅಂತ ಅರ್ಥ. ನನ್ಗೆ ಸ್ವಲ್ಪ ಕಲರ್ ಬರ್ಲಿ ಅಂತ ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ಹಾಗೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗ್ ಕಾಣ್ತಾ ಇದೆ ಅಂತ. ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗ್ ಬಂದಿದೆ ಅಂತ. ನೋಡಿ ತುಂಬಾ ಸ್ಮೂತ್ ಆಗಿ ಬರುತ್ತೆ. ಇದನ್ನ ಬಿಸಿ ಬಿಸಿ ಇರುವಾಗ್ಲೇ ತಿನ್ಬಾರ್ದು, ಅಷ್ಟು ಟೇಸ್ಟಿ ಆಗಿರಲ್ಲ. ಸ್ವಲ್ಪ ತಣ್ಣದ ಮೇಲೆ ತಿನ್ಬೇಕು. ನೋಡ್ಬೋದು ಎಷ್ಟು ವಫಿ ಆಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಒಂದ್ಸಲ ನಿಮ್ ಮಕ್ಳಿಗೆ ಮಾಡಿ ತೋರ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ಇಲ್ಲಿ ಲಾಸ್ಟ್ ಅಲ್ಲಿ ನಾನು ಎಲ್ಲಾ ಉಳ್ದಿರೋ ಹಿಟ್ಟನ್ನ ಒಂದೇ ಸಲ ಮಾಡಿದೀನಿ. ನೋಡಿ ಎಷ್ಟು ಚೆನ್ನಾಗ್ ಕಲರ್ ಬಂದಿದೆ ಅಂತ. ಇದೇ ತರ ಈ ತರನು ಸಹ ಮಾಡ್ಕೋಬಹುದು. ಚಿಕ್ಕದ್ ಮಾಡಕ್ ಇಷ್ಟ ಇಲ್ಲ ಅಂತ ನನ್ ಮಕ್ಳಿಗೆ ಚಿಕ್ಕದ್ ಚೆನ್ನಾಗ್ ಕಾಣಿಸುತ್ತೆ ಅಂತ ಚಿಕ್ಕದ್ ಮಾಡಿರೋದು. ಇವಾಗ ಲಾಸ್ಟಿಗೆ ಒಂದೇ ಸಲ ಹಾಕಿ ಮಾಡಿದೀನಿ. ನೋಡ್ಬೋದು ಎಷ್ಟು ಚೆನ್ನಾಗ್ ಬಂದಿದೆ ಕಲರ್ ಅಂತ. ತುಂಬಾ ಚೆನ್ನಾಗಿರತ್ತೆ. ಒಂದ್ಸಲ ಮಾಡಿ ನೋಡಿ, ನಿಮ್ ಮಕ್ಳಿಗೆ ಕೊಟ್ ನೋಡಿ. ಪದೇ ಪದೇ ಬನ್ ಮಾಡು, ಬ್ರೆಡ್ ಮಾಡು ಅಂತ ಬೀಳ್ತಾರೆ ನಿಮ್ ಹಿಂದೆ. ಸೂಪರ್ ಆಗಿರತ್ತೆ, ಮತ್ತೆ ಹೆಲ್ದಿ ಆಗಿರುತ್ತೆ, ಹೋಮ್ ಮೇಡ್ ಆಗಿರೋದ್ರಿಂದಾಗಿ. ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಂತ. ತುಂಬಾನೇ ಚೆನ್ನಾಗ್ ಬಂದಿದೆ. ಇದೇ ತರ ಬೇರೆ ಬೇರೆ ರೆಸಿಪಿಗಾಗಿ ನಮ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ದೊಡ್ಡ ಬನ್ನ ಕಟ್ ಮಾಡಿ ಬೇರೆ ತೋರಿಸ್ತೀನಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಒಳಗೆ ಅಂತ.
ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದ್ಸಲ ಮಾಡಿ ನೋಡಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾನೇ ಚೆನ್ನಾಗಾಗಿ ಬರುತ್ತೆ. ಎಷ್ಟು ಸ್ಮೂತ್ ಆಗಿದೆ ಅಂತ ಚೆಕ್ ಮಾಡಿ. ಎಗ್ ಇಲ್ಲ, ಓವನ್ ಇಲ್ಲ, ಹಾಗೆ ಮಾಡಿರೋ ಬ್ರೆಡ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಸ್ನೇಹಿತರೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ. ಇನ್ನೂ ವಿಡಿಯೋ ಮಾಡೋಕ್ಕೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.